ಟೈಮ್ ಮನೆಯೊಳಗೆ ಅನ್ನ ಉಳಿದ್ರೆ ನಾವು ಒಗ್ಗರಣೆ ಅಥವಾ ಇಲ್ಲ ಖಾರದನ್ನ ಈ ರೀತಿ ಏನಾರ ಮಾಡ್ಕೋತೀವಿ. ಒಂದು ಸತಿ ಈ ರೀತಿ ಗಾರ್ಲಿಕ್ ರೈಸನ್ನು ಮಾಡಿ ನೋಡ್ರಿ. ಸಿಂಪಲಾಗಿತ್ತು, ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟಿ ಚಲೋ ಇತ್ತು, ಮಾಡೋದು ಭಾಳ ಈಸಿ ಐತಿ. ಬರ್ರಿ ಫ್ರೆಂಡ್ಸ್, ಈ ಗಾರ್ಲಿಕ್ ರೈಸ್ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೇ ಬಾಳ್ಗಿ ಇಟ್ಟೇನಿ. ಎಣ್ಣೆ ಚಲೋ ಕಾಸ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೀನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿನ ನಾನು ಇಲ್ಲಿ ಜಾಸ್ತಿ ಫ್ರೈ ಮಾಡಿಲ್ಲ, ಅದ್ರ ಒಂದು ಸ್ವಲ್ಪ ಕ್ರಂಚಿನೆಸ್ ಇರಲಿ ಅಂಥೇಳಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಲೀವ್ಸನ್ನು ಕಟ್ ಮಾಡಿ ಹಾಕ್ಕೊಂಡೇನೆ. ಅಂದರೆ ಉಳ್ಳಾಗಡ್ಡಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೇನಿ. ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಕಡೆ ಅನ್ನ ಇರ್ತೈತಲ್ಲ ಅದನ್ನು ಹಾಕೋಬೋದು. ಇದನ್ನು ಆ್ಯಕ್ಚುಲಿ ಫ್ರೆಶ್ ಆಗಿ ಮಾಡಿರೋಂಥ ಅನ್ನ, ನೀವು ರಾತ್ರಿ ಅನ್ನ ಉಳಿದ್ರೂ ಇದನ್ನು ಹಾಕ್ಕೊಂಡು ಈ ರೀತಿ ಫ್ಲೇವರ್ಫುಲ್ಲಾಗಿ ರೈಸ್ ಮಾಡ್ಕೋಬೋದು. ಅನ್ನ ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗಿಲ್ಲೇ ನಾನು ಇನ್ನೊಂದು ಸಣ್ಣ ಪ್ಯಾನ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಚಲೋ ಕಾದ್ಮೇಲೆ ಇದಕ್ಕೆ ನಾನು ಈ ರೀತಿ ಕಟ್ ಮಾಡಿ ಇಟ್ಟಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡೇನಿ. ಬೆಳ್ಳುಳ್ಳಿನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡೀನಿ, ಅಂದ್ರೆ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಟೇಸ್ಟ್ ಭಾಳ ಚಲೋ ಆಗ್ತೈತೆ ಅಂತೇಳಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿನ ಚಲೋ ತಂಗ ಫ್ರೈ ಮಾಡಿಕೊಂಡು ನಾ ಆಗಲೇ ಮಾಡಿಟ್ಟಿರೋಂಥ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣ ಹೆಚ್ಚಿ ಕೊತ್ತಂಬರಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದಿಲ್ಲಿ ಟೇಸ್ಟಿಯಾಗಿರೋ ಗಾರ್ಲಿಕ್ ರೈಸ್ ರೆಡಿ ಆಗೈತಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಅದು ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ. ಈ ರೈಸ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.